ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇವತ್ತಿನ ಸಂಚಿಕೆಯನ್ನು ಹೇಳಲು ನಾನು ತುಂಬ ಸಂತೋಷದಿಂದ ಹಾಗೂ ಕಾತರದಿಂದ ಕಾಯುತ್ತಿದ್ದೇನೆ. ನೀವು ಕೂಡ ಇಂದಿನ ಕಥೆಯನ್ನು ಕೇಳಲು ಆಸಕ್ತಿ ಹೊಂದಿದ್ದರೆ ವಿಡಿಯೋ ಇಷ್ಟವಾದ ಕ್ಷಣವೇ ಒಂದು ಲೈಕ್ ಮಾಡಿರಿ. ಮತ್ತಷ್ಟು ಸುಂದರ ಸಂಚಿಕೆಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ದೇವಯಾನಿ ಅಂಜುಗೆ, ಹೇಗೆ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ಲ, ಆ ಹುಡುಗ ರಿತ್ವಿಕ್ ಜೊತೆ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ. ಹೇಗೆ ಮಾಮ್ ಅಂತ ಕೇಳಿದೆ. ಈಗ ನೋಡು, ನನಗೆ ನನ್ನ ಮಗಳ ಸಂತೋಷ ಮುಖ್ಯ. ಅವಳ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಇವತ್ತು ರಾಮನಾರಾಯಣ್, ನಾಳೆ ಇನ್ಯಾರೋ. ಐ ಲವ್ ಯು ಸೋ ಮಚ್ ಮಾಮ್. ನೀನು ನನಗೋಸ್ಕರ ಎಷ್ಟು ಯೋಚನೆ ಮಾಡ್ತೀಯಾ. ತಾಯಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ ಪುಟ್ಟಿ, ಅಷ್ಟೇ. ಆದರೂ ಅಜಿತ್ ಮತ್ತು ದೊಡ್ಡಪ್ಪ ಇವತ್ತಲ್ಲ ನಾಳೆ ಬೇಲ್ ಮಾಡಿಸಿ ಬಿಡ್ತಾರೆ. ಮಾಡಿಸ್ಲಿ ಬಿಡು, ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕಂದರೆ ಅಪವಾದ ಅನ್ನೋದು ಒಬ್ಬ ಮನುಷ್ಯನ ಮೇಲೆ ಬಂದರೆ ಸಮಾಜದಲ್ಲಿ ಅವನು ಜನಗಳ ಮಧ್ಯೆ ಕೆಳಗೆ ಬಿದ್ದ ಹಾಗೆ ಲೆಕ್ಕ. ಎಷ್ಟೇ ನಿಯತ್ತಾಗಿ ಇದ್ದರೂ ಜನಗಳಿಗೆ ಒಂದು ಸಲ ನೀನು ಮಾಡಿದ್ದು ತಪ್ಪು ಅಂತ ಅನಿಸಿದರೆ ಮುಗೀತು. ಅಪವಾದ ಅನ್ನೋದನ್ನು ಮಾತ್ರ ನೆನಪಿಟ್ಟುಕೊಂಡು ಮುಂದೆ ಅದು ಸುಳ್ಳು ಅಂತ ಸಾಬೀತು ಮಾಡಿದರೂ ಅವರು ನಂಬೋಕೆ ಹೋಗಲ್ಲ. ಅದರಲ್ಲೂ ಇಂಥ ಒಂದು ಮನೆಯಿಂದ ಹೆಣ್ಣು ತಂದುಕೊಳ್ಳುವ ವಿಷಯಕ್ಕೆ ಬಂದರೆ ಮದುವೆ ಮಾಡಿಕೊಳ್ಳೋಕ್ಕೂ ಹಿಂದು ಮುಂದೆ ನೋಡ್ತಾರೆ. ಯು ಡೋಂಟ್ ವರಿ ಬೇಬಿ, ಹೋಗು, ಕಣ್ತುಂಬ ನಿದ್ದೆ ಮಾಡು. ಇವತ್ತು ಭದ್ರನಿಗೆ ಕಾಲ್ ಮಾಡ್ತಾಳೆ ದೇವಯಾನಿ. ಹಾಯ್ ಮೇಡಮ್. ಹೇಳಿ ಮೇಡಮ್. ರಾಮನಾರಾಯಣ್ ಆಫೀಸಲ್ಲಿ ನಾನು ಕೊಟ್ಟ ಬ್ಲ್ಯಾಕ್ ಮನಿನ ಇಟ್ಟು ಅವನು ಅರೆಸ್ಟ್ ಆಗುವ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭದ್ರ, ಈ ಕೆಲಸ ಮಾಡಿ ನಿಮ್ಮ ಮೇಲೆ ನನ್ನ ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಖುಷಿಗೆ ನೀನು ಕೇಳಿದ್ದಕ್ಕಿಂತ ಜಾಸ್ತಿ ಅಮೌಂಟೇ ಕಳಿಸ್ತೀನಿ. ತುಂಬ ಥ್ಯಾಂಕ್ಸ್ ಮೇಡಮ್. ಇನ್ನೂ ಏನೇನು ಮಾಡಬೇಕು ಹೇಳಿ ಮೇಡಮ್, ಎಲ್ಲನೂ ಮಾಡಿ ಬಿಸಾಕ್ಬಿಡ್ತೀನಿ. ಮೇಡಮ್, ಶಾರದಾನ ಹುಡುಕೋ ಕೆಲಸದ ಕಡೆ ಗಮನ ಕೊಡು. ಆ ವೀರಣ್ಣನ ಹುಡುಕೋಕೆ ತಗೊಂಡೆಲ್ಲ ಸಮಯ ಅಷ್ಟೆಲ್ಲ ಈಗ ಇಲ್ಲ ನನ್ನ ಹತ್ರ. ಶಾರದಾ ಈಗ ಹೇಗೆ ಕಾಣಿಸ್ತಾಳೆ ಅನ್ನೋದಕ್ಕೆ ಫೋಟೋ ಕಳಿಸ್ತೀನಿ. ಎಲ್ಲ ಕಡೆ ನಿನ್ನ ಹುಡುಗರಿಗೆ ಅದನ್ನು ಕಳಿಸಿ ಅಲರ್ಟ್ ಮಾಡು. ಆದಷ್ಟು ಬೇಗ ಶಾರದಾ ನನ್ನ ಕಣ್ಮುಂದೆ ಇರಬೇಕು, ಅಷ್ಟೇ. ಅಶ್ವಿನಿ ಭದ್ರನಿಗೆ ಕಾಲ್ ಮಾಡ್ತಿರ್ತಾಳೆ. ಭದ್ರ ಕಾಲ್ ಪಿಕ್ ಮಾಡಲ್ಲ. ಆಗ ಅಶ್ವಿನಿ, ಭದ್ರ ಯಾಕೆ ನನ್ನ ಕಾಲ್ಗೆ ಆನ್ಸರ್ ಮಾಡ್ತಿಲ್ಲ, ನನ್ನ ಫೋನ್ನೇ ಅವಾಯ್ಡ್ ಮಾಡುತ್ತಾನಾ? ಅಂದರೆ ಇವನಿಗೆ ಎಷ್ಟು ಕೊಬ್ಬು ಇರಬೇಡ. ಅಜಿತ್ ರೂಮಿಗೆ ಬರ್ತಾರೆ. ಅಲ್ಲ ಭೂಮಿ, ಮೇಲ್ಗಡೆ ಮಲ್ಕೋಬೋದಲ್ಲ, ಇದೇನು ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗಿದೆಯಲ್ಲ. ಭೂಮಿ, ತುಂಬ ಚಳಿ ಇದೆ, ನೀನು ಆರಾಮಾಗಿ ಮೇಲ್ಗಡೆ ಮಲ್ಕೋ. ಭೂಮಿ, ಏನಾದರೂ ಸಹಾಯ ಬೇಕು ಅಂದರೆ ಕೇಳು. ಕೋಪ ಮಾಡ್ಕೊಂಡಿದ್ದಾಳಾ? ಈಗ ನಾನು ತುಂಬ ಮಾತಾಡಿದರೆ ಇವಳಿಗೆ ಇರಿಟೇಟ್ ಆಗ್ಬೋದು. ಆ ಇರಿಟೇಷನ್ನಲ್ಲಿ ಇವಳು ಏನು ಬೇಕಾದರೂ ಮಾತಾಡ್ತಾಳೆ. ಅದರ ಬದಲು ಸುಮ್ಮನೆ ಇದ್ಬಿಡೋದೇ ವಾಸಿ. ಏನಾಯಿತು ಇವಳಿಗೆ? ಮನೆಯಲ್ಲಿ ಎಲ್ಲರೂ ಅಪ್ಪ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಟೆನ್ಷನಲ್ಲಿ ಇದ್ದೀವಿ. ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಒಂದು ವೇಳೆ ನಾನು ಸ್ಟೇಷನಲ್ಲಿ ಪ್ರಪೋಸ್ ಮಾಡಿದ್ದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾಳಾ? ಆದರೆ ಆ ಥರ ಅವಳು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ. ಎಷ್ಟೋ ಸಲ ಮುಂಚೆನೂ ಈ ಥರ ಹೇಳಿದ್ದೀನಿ. ಆಗ ನಾನು ಸೀರಿಯಸ್ ಆಗಿ ಹೇಳಿದರೂ ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ಅವಳೇ ಅಂತಿದ್ಲು. ಇಷ್ಟಕ್ಕೂ ಭೂಮಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನನ್ನ ಜೊತೆ ಬೈಕಲ್ಲಿ ಬರ್ತಿರ್ಲಿಲ್ಲ ಮನೆಗೆ. ಬೇರೆ ಏನಿರುತ್ತೆ? ಅಮ್ಮ, ಅಪ್ಪ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋಕೆ ನನಗೆ ಎವಿಡೆನ್ಸ್ ಸಿಕ್ಕಿದೆ. ಆಗ ಸಂಗೀತ, ಹೌದೇನೋ ನಿಜವಾಗ್ಲೂ? ಆಗ ಸತ್ಯನ, ಅಜಿತ, ಈ ಥರದ ಘಟನೆಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನು ಹೇಳಿದ ಹಾಗೆ ಪಕ್ಕಾ ಪ್ಲ್ಯಾನ್ ಮಾಡೇ ಈ ಕೆಲಸ ಮಾಡಿದ್ದಾರೆ. ಅದು ಅಂತೂ ಪಕ್ಕ. ಹೌದು ಸತ್ಯನ. ಆಗ ಸಂಗೀತ, ಅಜಿತ, ನಿಮ್ಮಪ್ಪ ತುಂಬ ಒಳ್ಳೆಯವರು ಕಣೋ. ಅವರಿಗೆ ಏನೂ ಗೊತ್ತಿರಲ್ಲ ಕಣೋ. ಇಷ್ಟು ವರ್ಷ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾವುದೇ ಕೆಲಸ ಆಗಲಿ ಕಣೋ, ತುಂಬ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡುವವರು. ಅಂತ ಒಳ್ಳೆ ಮನುಷ್ಯನ ಯಾರೋ ಸಂಚು ಮಾಡಿ ಒಳಗೆ ಕಳಿಸಿದಾರಲ್ಲ, ಅವರು ಇನ್ನೆಂಥ ಕೆಟ್ಟ ಮನುಷ್ಯರು ಇರಬೇಕು. ಅಮ್ಮ ಪ್ಲೀಸ್ ಅಳಬೇಡ. ಈಗ ಅಪ್ಪಂದು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಪ್ಪನ್ನ ಮೊದಲು ಮನೆಗೆ ಕರ್ಕೊಂಡು ಬರೋಣ. ಈ ಪ್ಲ್ಯಾನ್ ಯಾರು ಮಾಡಿದ್ದಾರೆ ಅಂತ ಪೊಲೀಸವರೇ ವಿಚಾರಿಸ್ಕೊತಾರೆ. ಆಗ ಅಪೇಕ್ಷಾ, ಅಜಿತು, ಅದು ಯಾರಾದರೂ ಆಗಿರಲಿ, ಅವರಿಗೆ ಸರಿಯಾಗಿ ಶಿಕ್ಷೆ ಕೊಡು, ಬಿಡಬೇಡ. ಆಗ ಸತ್ಯಣ್ಣ, ಈ ಮಾಸ್ಟರ್ ಪ್ಲ್ಯಾನ್ ಮಾಡಿರೋರ ಹಿಂದೆ ಮಾಸ್ಟರ್ ಮೈಂಡ್ ಯಾರದು ಅಂತ ಮೊದಲು ನಾವು ಕಂಡು ಹಿಡಿಯಬೇಕು. ಆಗ ಅಜಿತ, ಎಕ್ಸಾಕ್ಟ್ಲಿ ಸತ್ಯಣ್ಣ, ಅದಕ್ಕೆ ನಾನು ಈಗ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ನಾನು ಹೋಗಿ ಬರ್ತೀನಿ. ಆಗ ಶ್ರವಣ್ ಬಂದು, ಅಜಿತ್ ಮಾವ ನೀವೇನು ಮಾವ ಸಡನ್ನಾಗಿ, ಎಲ್ಲ ಓಕೆ ಅಲ್ವಾ? ಶಾರದಾ ಕಳಸದಲ್ಲಿ ಇಲ್ಲ, ಮತ್ತೆ ಎಲ್ಲಿ ಹೋದರು ಮಾವ? ಆಗ ದೇವಯಾನಿ, ಕಳಸದಿಂದ ಮತ್ತೆ ಎಲ್ಲಿ ಹೋದರು ಭಾವ? ನಿಮಗೆ ಯಾರು ಹೇಳಿದರು? ಆಗ ಶ್ರವಣ್, ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಭಾವನ್ನ ಬಿಡಿಸ್ಕೊಂಡು ಬರೋ ವ್ಯವಸ್ಥೆ ಮಾಡಬೇಕು. ಅಜಿತ್, ಏನು ಲೇಟೆಸ್ಟ್ ಅಪ್ಡೇಟ್? ಅಪ್ಪನ ಆಫೀಸ್ 1 ವಾರದ CCTV ಫುಟೇಜ್ ಸಿಕ್ಕಿದೆ ಮಾವ. ಅದರಲ್ಲಿ ಅಪ್ಪಂದು ಏನೂ ತಪ್ಪಿಲ್ಲ ಅಂತ ಎವಿಡೆನ್ಸ್ ಸಿಕ್ಕಿದೆ. ಈಗ ಆ ಎವಿಡೆನ್ಸ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಾವು ಅಪ್ಪನ್ನ ಬಿಡಿಸ್ಕೊಂಡು ಬರ್ಬೋದು. ಆಗ ಶ್ರವಣ್, ವೆರಿ ಗುಡ್. ಅದು ಯಾರು ಅಂತ ಗೊತ್ತಾಗಲಿ, ಅವರಿಗೆ ಸರಿಯಾಗಿ ಲಾಠಿ ರುಚಿ ತೋರಿಸು. ಆಗ ಸತ್ಯಣ್ಣ, ಅವರು ಮಾಡಿರೋ ಕೆಲಸಕ್ಕೆ ದೊಡ್ಡ ಗಂಡಾಂತರ ಕಾದಿದೆ ಮಾವ.
ನಾನು ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಬಂದ್ಬಿಡ್ತೀನಿ. ಅಜಿತ್ ಕಳ್ಳರನ್ನು ಕರ್ಕೊಂಡು ಬಂದು ನೋಡಿ ಅಪ್ಪನ ಆಫೀಸ್ಗೆ ಇವರಿಬ್ಬರೇ ಬಂದು ಪೆಸ್ಟಿಸೈಡ್ಸ್ ಹಾಕೋ ಥರ ವೇಷ ಹಾಕ್ಕೊಂಡು 50 ಲಕ್ಷನ ಲಾಕರಲ್ಲಿ ಇಟ್ಟಿದ್ದಾರೆ. ಅದನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಎವಿಡೆನ್ಸ್ ನಾನು ನಿಮಗೆ ಕಳಿಸಿಕೊಟ್ಟಿದ್ದೇನೆ ಆಲ್ರೆಡಿ. ಆ್ಯಂಡ್ ಇದರಲ್ಲಿ ಅಪ್ಪಂದೇನು ತಪ್ಪಿಲ್ಲ ಅಂತ ಅವರನ್ನು ರಿಲೀಸ್ ಮಾಡಿ ಕಸ್ಟಡಿಗೆ ತಗೊಳ್ಳಿ ಪ್ಲೀಸ್. ಓಕೆ ಸರ್. ರಮೇಶ್ ಇವರಿಬ್ಬರನ್ನು ಕಸ್ಟಡಿಗೆ ತಗೊಳ್ಳಿ. ಹಾಗೆ ರಾಮನಾರಾಯಣ್ ಅವರನ್ನು ಕರ್ಕೊಂಡು ಬನ್ನಿ. ರಾಮನಾರಾಯಣ್ ಅವರು ಬಂದು ಶ್ರವಣ್ ಹಾಗೂ ಅಜಿತ್ಗೆ ಹಗ್ ಮಾಡ್ತಾರೆ. ಆಗ ಅಜಿತ್, ನಾನು ಹೇಳಿದ್ನಲ್ಲ ಅಪ್ಪ, ನೀವು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಕಾನೂನಿಗೆ ಹೆದರೋ ಅವಶ್ಯಕತೆ ಇಲ್ಲ. ಇರಿ, ನಿಮಗೋಸ್ಕರ ಮನೆಯಲ್ಲಿ ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ ಹೋಗೋಣ. ಪ್ರೆಸ್ ಅವರ ಮುಂದೆ ಭೂಮಿ ಮಾತಾಡ್ತಿರ್ತಾಳೆ. ನೋಡಿ, ನಾನು ಈ ಮನೆ ಸೊಸೆ. ಇಷ್ಟೊಂದು ಜನ ಇಲ್ಲಿ ಸೇರೋ ಅವಶ್ಯಕತೆನೇ ಇಲ್ಲ. ಇದನ್ನು ಮೀರಿ ನಿಮಗೆ ತುಂಬ ಕುತೂಹಲ ಇದೆ ಅನ್ನೋದಾದರೆ ನೀವು ಇಲ್ಲೇ ನಿಂತ್ಕೊಂಡಿರಬಹುದು. ಆಗ ಅಂಜು ಬಂದು, ಭೂಮಿ, ಮೀಡಿಯಾದವರ ಮುಂದೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಅಂಜು, ನೀನು ಈ ರೀತಿ ಮಾತಾಡಿದ್ರೇ ಅವರು ನಿತ್ತಿ ಜೂಮ್ ಮಾಡಿ ಒಳ್ಳೆ BGM ಹಾಕ್ತಾರೆ. ದಯವಿಟ್ಟು ಸುಮ್ಮನೆ ಇರ್ತೀಯಾ? ನೋಡಿ, ಇದು ನನ್ನ ಕುಟುಂಬ. ನಮ್ಮ ಮಾವ ಅರೆಸ್ಟ್ ಆಗಿದ್ದಾರೆ. ವಿಷಯ ಏನಿದೆಯೋ ಅಷ್ಟು ಮಾತ್ರ ಬರೆದರೆ ಸಾಕು. ಹಾಗೆ ನಿಮ್ಗಳ ಪ್ರಕಾರ ನಮ್ಮ ಮಾವ ತಪ್ಪು ಮಾಡಿದ್ದಾರೆ ಅಂದರೆ ರಾಮನಾರಾಯಣ್ ಅವರು. ಅದನ್ನು ನೀವು ಜನಕ್ಕೆ ಪ್ರೂವ್ ಮಾಡೋಕ್ಕೆ ಹೋಗಬೇಡಿ. ಪಾಪ ಏನೂ ತಪ್ಪು ಮಾಡದೇ ಇರೋ ನಮ್ಮ ಮಾವಂಗೆ ಶಿಕ್ಷೆ ಆಗುತ್ತೆ ಅಂತ ಜನಗಳಿಗೆ ತಪ್ಪು ಮಾಹಿತಿ ಕೊಡೋದಕ್ಕೆ ಹೋಗಬೇಡಿ. ಆಗ ಮೀಡಿಯಾದವಳು ಒಬ್ಬಳು, ನಾವು ಏನು ಕೇಳಿದ್ದೀವಿ ಅಂತ ನೀವು ಈ ರೀತಿ ಮಾತಾಡ್ತಿದ್ದೀರಾ? ಮತ್ತೊಬ್ಬಳು ಡ್ಯೂಟಿ ಅವರ್ಸಲ್ಲಿ ದುಡ್ಡು ಇಟ್ಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದಕ್ಕೆ ಪೊಲೀಸವರು ಕರ್ಕೊಂಡು ಹೋಗಿರೋದು. ಆಗ ಭೂಮಿ, ನೀವುಗಳು ಪ್ರಶ್ನೆ ಮಾಡುತ್ತಿಲ್ಲ, ತೀರ್ಮಾನ ಕೊಡ್ತಿದ್ದೀರಾ. ಅಲ್ಲ, ಇಷ್ಟಕ್ಕೂ ನಿಮಗೆಲ್ಲ ಯಾಕೆ ಇಂಥ ಕೆಟ್ಟ ಕುತೂಹಲ? ನಾನು ಹೇಳಿದೆ ತಾನೇ ನಮ್ಮ ಮಾವ ಕೆಟ್ಟವರಲ್ಲ ಅಂತ. ಯಾವ ಕಳ್ಳ ತಾನೇ ತಾನು ಕಳ್ಳ ಅಂತ ಒಪ್ಕೋತಾನೆ? ಸರ್, ನಿಮಗೆ ಏನು ಗೊತ್ತು ಅಂತ ನಮ್ಮ ಮಾವನ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡ್ತಿದ್ದೀರಾ? ದಯವಿಟ್ಟು ಏನೇನೋ ಮಾತಾಡೋದಕ್ಕೂ ಮುಂಚೆ ಸತ್ಯನ ತಿಳಿದುಕೊಳ್ಳಿ. ನಾವೆಲ್ಲ ತುಂಬ ಒಳ್ಳೆಯವರು ಅಂತ ಹೇಳೋರನ್ನೇ ಇಂಥ ಕೆಟ್ಟ ಕೆಲಸ ಮಾಡೋದು. ಸಾಕು ನಿಲ್ಲಿಸಿ. ಇನ್ನು ಒಂದೇ ಒಂದು ಮಾತು ನಮ್ಮ ಮಾವನ ಬಗ್ಗೆ ಮಾತಾಡಿದರೂ ಇಲ್ಲಿ ನಡೆಯೋದೇ ಬೇರೆ. ಒಬ್ಬ ಕೆಟ್ಟ ವ್ಯಕ್ತಿಗಿಂತ ಒಬ್ಬ ಒಳ್ಳೆಯ ವ್ಯಕ್ತಿ ನಿಟ್ಟುಸಿರು ಸಾಕು ನಿಮ್ಮನ್ನು ಭಸ್ಮ ಮಾಡೋದಕ್ಕೆ. ನೋಡಿ, ನೀವು ಒಬ್ಬರ ಬಗ್ಗೆ ಬರಿತಾ ಇದ್ದೀರಾ ಅಂದರೆ ಯಾರ ಬಗ್ಗೆ ಬರಿತಾ ಇದ್ದೀರಾ, ಏನು ಬರಿತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇಟ್ಕೊಳ್ಳಿ. ಅಲ್ಲ, ನೀವು ಇಷ್ಟು ಜನ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ಮ ಮಾವನ ಬಗ್ಗೆ ಏನು ಗೊತ್ತು ನಿಮಗೆ? ನೋಡಿ, ಅವರು ಒಬ್ಬ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡಿರುವಂತಹ ವ್ಯಕ್ತಿ. ತಪ್ಪಾದಾಗ ಅದನ್ನು ಖಂಡಿಸುವಂಥ ವ್ಯಕ್ತಿ. ಅಷ್ಟಿಲ್ಲದೆ ಅವರು ಒಬ್ಬ ಪೊಲೀಸ್ ಆಫೀಸರ್ ತಂದೆ ಆಗಿರ್ತಿರ್ಲಿಲ್ಲ. ಇಷ್ಟೆಲ್ಲ ನಾನು ನಮ್ಮ ಮಾವನ ಬಗ್ಗೆ ಮಾತಾಡ್ತಿದ್ರು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಮಾತಾಡಿ ಪ್ರಯೋಜನವೇ ಇಲ್ಲ. ಏನು ಮೇಡಮ್ ಹಾಗಂದರೆ? ಇಷ್ಟೇ ವಿಷಯ. ನೀವು ಎಲ್ಲರೂ ಸ್ವಲ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ದೇಶದಲ್ಲಿ 108 ಸಮಸ್ಯೆ ಇದ್ದರೂ ಅದರ ಬಗ್ಗೆ ನೀವು ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಒಂದು ದೊಡ್ಡ ಕುಟುಂಬದಲ್ಲಿ ಏನೋ ಆಗ್ತಿದೆ ಅಂದರೆ ಈ ಸಕ್ಕರೆಗೆ ಇರುವೆ ಬಂದ್ಬಿಡುತ್ತಲ್ಲ, ಆ ರೀತಿ ಬಂದ್ಬಿಡ್ತೀರಾ. ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ತಿಳ್ಕೊಳ್ಳದೆ ಅವರ ಜೀವನದಲ್ಲಿ ಕಪ್ಪು ಚುಕ್ಕೆ ಇಡುವಂಥ ಪ್ರಯತ್ನ ಮಾಡಬೇಡಿ. ಅದನ್ನು ಮೀರಿ ನೀವು ಮಾಡಿದರೆ ಅವರ ಸೊಸೆ ನಾನು, ಈ ಭೂಮಿ ಸುಮ್ಮನೆ ಇರೋದಿಲ್ಲ. ಮಾತಾಡಿರುವ ಒಂದೊಂದು ಪದಕ್ಕೂ ಬರೆದಿರುವ ಒಂದೊಂದು ಅಕ್ಷರಕ್ಕೂ ಅದು ಎಷ್ಟು ದುಬಾರಿ ಅನ್ನೋದನ್ನು ನಾನು ತೋರಿಸ್ತೀನಿ. ದಯವಿಟ್ಟು ನಮ್ಮನೆ ಗೇಟ್ ಆ ಕಡೆ ಇದೆ, ನೀವು ಎಲ್ಲರೂ ಅಲ್ಲೇ ಇರಿ. ನಮ್ಮ ಯಜಮಾನರು ಬಂದ ಮೇಲೆ ನಿಮಗೆ ಏನೇನು ಮಾಹಿತಿ ಬೇಕೋ ಎಲ್ಲನೂ ಅವರೇ ಕೊಡ್ತಾರೆ. ಅಲ್ಲಿಗೆ ರಾಮನಾರಾಯಣ್ ಬಂದು ಭೂಮಿ ಅಂತಾರೆ. ಆಗ ಭೂಮಿ, ಅತ್ತೆ ಮಾವ ಬಂದರು. ಮೀಡಿಯಾದವರು ರಾಮನಾರಾಯಣ್ ಮುಂದೆ ಬರ್ತಾರೆ. ಸರ್, ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಆಗ ಅಜಿತ್ ಬಂದು, ನೋಡಿ, ಈಗ ನಮ್ಮ ತಂದೆದು ಯಾವುದೇ ಥರ ತಪ್ಪಿಲ್ಲ ಅಂತ ಹೇಳಿ ಪ್ರೂಫ್ ಸಿಕ್ಕಿದೆ. ಆ ಆಧಾರದ ಮೇಲೆ ಅವರು ಮನೆಗೆ ಬಂದಿದ್ದಾರೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೆಯದು ಅನಿಸುತ್ತೆ. ಹೋಪ್ ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಆಗ ಅಲ್ಲಿಂದ ಹೋಗ್ತಾರೆ ಮೀಡಿಯಾದವರು. ಆಗ ರಾಮನಾರಾಯಣ್ ಹತ್ರ ಎಲ್ಲರೂ ಬರ್ತಾರೆ. ಆಗ ರಾಮನಾರಾಯಣ್ ಭೂಮಿಗೆ, ನಿನ್ನ ಸೊಸೆ ಅಂತ ಹೇಳಿಕೊಳ್ಳುವುದಕ್ಕೆ ತುಂಬ ಖುಷಿಯಾಗುತ್ತೆಮ್ಮ. ಕೊನೆಗೂ ಭೂಮಿನ ಸೊಸೆ ಅಂತ ಒಪ್ಪಿಕೊಂಡು ಹಗ್ ಮಾಡ್ತಾರೆ ರಾಮನಾರಾಯಣ್. ಇದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ. ಆದರೆ ದೇವಯಾನಿ ಮತ್ತು ಅಂಜು ಅಪೇಕ್ಷೆಗೆ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಆಗ ಸಂಗೀತ, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಬೇಕು ಅಂತ ಈ ರೀತಿ ಇಷ್ಟೆಲ್ಲ ನೋವು ಕೊಟ್ಟಿದ್ದಾರಲ್ಲ, ಆ ದೇವರು ಖಂಡಿತ ಅವರಿಗೆ ಒಳ್ಳೆಯದು ಮಾಡೋಲ್ಲ. ಆ ದೇವರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ರೀ. ಒಂದು ಮಾತ್ರಿ, ಈ ಹಿಂದೆ ರಾಣಾ ವಿಚಾರದಲ್ಲಿ ಅವಮಾನ ಆಯಿತು ಅಂತ ಪ್ರಾಣ ಕಳೆದುಕೊಳ್ಳುವುದಕ್ಕೆ ಹೋಗಿದ್ರಿ. ಪ್ಲೀಸ್ ರೀ, ಈ ಸಲ ದುಡುಕಿ ಆ ರೀತಿ ನಿರ್ಧಾರ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ ಇರಿ, ಬೇಕಾದರೆ ನಿಮ್ಮ ಕಾಲು ಹಿಡ್ಕೋತೀನಿ ರೀ. ಆಗ ರಾಮನಾರಾಯಣ್, ಸಂಗೀತ, ನೋಡು, ನನ್ನ ಮಕ್ಕಳು ನನ್ನ ಕುಟುಂಬ ನನಗೆ ಅಗಾಧ ಶಕ್ತಿಯಾಗಿ ನಿಂತಾಗ ಇಂಥ ಯೋಚನೆ ಮಾಡುವುದನ್ನು ನಾನು ಅವತ್ತೇ ಬಿಟ್ಬಿಟ್ಟಿದ್ದೀನಿ. ಆಗ ಭೂಮಿ, ಮಾವ, ನೀವು ಯೋಚನೆ ಮಾಡೋ ಹಾಗೇ ಇಲ್ಲ ನೋಡಿ.
ಯಾರೋ ಏನೋ ಹೇಳ್ತಾರೆ ಅಂತ ನೀವು ಕೆಡಿಸಿಕೊಳ್ಳುವ ಅಗತ್ಯನೇ ಇಲ್ಲ. ನೀವೇನು ಅಂತ ನಿಮ್ಮನ್ನು ನಂಬಿದವರಿಗೆ ಎಲ್ಲರಿಗೂ ಗೊತ್ತು. ಹಾಗೆ ನೀವು ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆಗ ರಾಮನಾರಾಯಣ್, ಥ್ಯಾಂಕ್ ಯು ಭೂಮಿ. ನೀನು ಆ ಮೀಡಿಯಾದವರ ಮುಂದೆ ಖಡಕ್ಕಾಗಿ ಮಾತನಾಡುವಾಗಲೇ ನಾನು ಬೇರೆಯವರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟೆ. ನಾನು ತಪ್ಪು ಮಾಡಿಲ್ಲ, ನನಗೆ ಗೊತ್ತು ಅಷ್ಟೇ. ಅಲ್ಲ, ನನ್ನ ಜನಕ್ಕೂ ನನ್ನ ಕುಟುಂಬಕ್ಕೂ ಅರ್ಥ ಆದರೆ ಸಾಕು. ಜೊತೆಗೆ ಅಜಿತ್, ಶ್ರವಣ್ ತಪ್ಪು ಮಾಡಿದವರು ಯಾರು ಅಂತ ಕಂಡು ಹಿಡಿದು ಕಾನೂನಿಗೆ ಒಪ್ಪಿಸ್ತೀರಾ ಅಂತ ಇಬ್ಬರನ್ನೂ ನಂಬಿದ್ದೀನಿ. ಆಗ ಅಜಿತ್, ಖಂಡಿತ ಅಪ್ಪ. ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಮಗನಾಗಿ ನಿಮಗೆ ಅವಮಾನ ಮಾಡೋದಕ್ಕೆ ಕಾರಣ ಆಗಿರೋರಂಥವರು ಯಾರೇ ಆಗಿದ್ದರೂ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಅದನ್ನು ಯಾರೇ ಬಂದರೂ ಮಾಡೇ ಮಾಡ್ತೀನಿ. ಆಗ ಸತ್ಯಣ್ಣ, ರಾಮಣ್ಣ, ನೀವೇನು ಚಿಂತೆ ಮಾಡಬೇಡಿ. ಮನೆಯಲ್ಲಿ ಇಬ್ಬರು ಖಡಕ್ ಪೊಲೀಸ್ ಆಫೀಸರ್ ಇದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಮಗ ಪ್ರತಿಭಾವಂತ ಪ್ರಬಲವಾದ ಲಾಯರ್ ಸತ್ಯ. ನಾನೂ ಕೂಡ ಇದ್ದೀನಿ. ನಿಮಗೆ ನೋವು ಮಾಡಿದವರಿಗೆ ಘನಘೋರ ಕಠಿಣ ಶಿಕ್ಷೆ ಕೊಡ್ತೀನಿ. ನೋಡ್ತಾ ಇರಿ, ನೀವು ಧೈರ್ಯವಾಗಿರಿ. ಆಗ ಶ್ರವಣ್, ಬಾವ, ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯೋರು ಅದು ಯಾರೇ ಆಗಿರ್ಬೋದು, ಅವರನ್ನು ಮಾತ್ರ ನಾವು ಸುಮ್ಮನೆ ಬಿಡೋಲ್ಲ. ಆಗ ಅಪೇಕ್ಷಾ, ಅಜಿತ್, ಮೊದಲು ಅದು ಯಾರು ಅಂತ ಕಂಡುಹಿಡಿ. ಅವರನ್ನು ಅರೆಸ್ಟ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋ. ಇನ್ನೊಂದು ಸರಿ ನಮ್ಮಪ್ಪನ ಸುದ್ದಿಗೆ ಬರಬಾರ್ದು ಅವರು. ಅಪ್ಪು, ಸಮಾಧಾನ ಮಾಡ್ಕೋ. ನಾನು ಈಗ ಬಂದಿದ್ದೀನಲ್ಲ. ಇಲ್ಲ ಅಪ್ಪ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಆಗಲ್ಲ. ನಿಮಗೆ ಒಂಚೂರು ನೋವಾದರೂ ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ ಅಪ್ಪ. ನೋಡಿ, ನೀವು ಯಾವಾಗಲೂ ಖುಷಿಯಾಗಿ ಇರಬೇಕು ಅಪ್ಪ. ಅದೇ ನಮ್ಮೆಲ್ಲರ ಆಸೆ. ಆಗ ನಚ್ಚಿ, ಪಾಪ್ಸಿ, ಅಕ್ಕ ನಿಮಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂತೆ. ಇದೇ ಒಳ್ಳೆಯ ಆಪರ್ಚುನಿಟಿ. ಮೊದಲು ಇವಳ ಗಂಡನ ಜೊತೆ ಹನ್ಮೂನ್ಗೆ ಹೋಗೋದಕ್ಕೆ ಹೇಳಿ. ಸುಮ್ಮನೆ ನಿಂತ್ಕೊಳ್ಳೋ, ನೋಡು ಅಪ್ಪ ಅವನನ್ನು. ಆಗ ಅಂಜು, ನಚ್ಚಿ, ಕರೆಕ್ಟಾಗಿ ಹೇಳಿದೀಯಾ. ದಿಸ್ ಈಸ್ ಒನ್ ಅಮೇಝಿಂಗ್ ಐಡಿಯಾ. ಅಪ್ಪು, ಅಜಿತ್ ಮತ್ತು ಭೂಮಿ ಹನ್ಮೂನ್ಗೆ ಅಂತ ಹೋಗಿದ್ರಲ್ಲ, ನೀನು ಮತ್ತು ನಿನ್ನ ಗಂಡ ಅಲ್ಲಿಗೆ ಹೋಗಿ. ಅಪೇಕ್ಷಾ, ಖುಷಿ, ನೋಡು, ನಿಂದೇ ಮದುವೆ ಆಗ್ತಿರೋದು, ನೀನು ರೆಡಿಯಾಗು. ಆಗ ಭೂಮಿ, ಅಯ್ಯೋ, ನಮ್ಮ ಥರ ದೇವಸ್ಥಾನದ ಜಾಗ ಎಲ್ಲ ಅಂಜನಾಗಿ ಸೂಟ್ ಆಗಲ್ಲ ಅಲ್ವಾ ಸಾಹೇಬ್ರೆ? ಅವರನ್ನು ಎಲ್ಲಾದರೂ ದೂರ ಕಳಿಸಿಬಿಡೋಣ. ಹಾಂ ಭೂಮಿ, ದೂರ ಕಳಿಸಿಬಿಡೋಣ. ಆಗ ನಚಿಕೇತ್, ಓಕೆ ಅತ್ತಿಗೆ, ಇದು ನನ್ನ ಜವಾಬ್ದಾರಿ. ಆಗ ದೇವಯಾನಿ, ಸದ್ಯ ರಾಮಣ್ಣ ಸೇಫಾಗಿ ಮನೆಗೆ ಬಂದ್ರಲ್ಲ, ದೇವರು ದೊಡ್ಡವನು, ಅಷ್ಟೇ ಸಾಕು ನಮಗೆ. ಬಾವ, ಆಗಲೇ ಶಾರದಕ್ಕ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಏನಾಯಿತು? ಆಗ ಶ್ರವಣ್, ಯಾಕೋ ಗೊತ್ತಿಲ್ಲ, ಅವರು ಕಳೆದು ಹೋಗಿ 20 ವರ್ಷಗಳ ಮೇಲೆ ಆದರೂ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ. ನಿನ್ನೆ ರಾತ್ರಿ ಪೊಲೀಸವರು ಕಿಡ್ನ್ಯಾಪ್ ಮಾಡಿದವನ್ನ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ. ಶಾರದಾ ಫೋಟೋ ತೋರಿಸ್ತಿದ್ದಂಗೆ ಅವನೇ ಒಪ್ಕೊಂಡ್ಬಿಟ್ಟ, ಹೌದು, ನಾನೇ ಇವರನ್ನೇ ಕಿಡ್ನ್ಯಾಪ್ ಮಾಡಿದ್ದು ಅಂತ. ಆಗ ಅಜಿತ್, ಮಾವ, ಬೇರೆ ಏನಾದರೂ ಲೀಡ್ ಸಿಕ್ತಾ? ಅಂದರೆ ಆ ಕಿಡ್ನ್ಯಾಪ್ ನೆಟ್ವರ್ಕ್ ಏನಾದರೂ ಟ್ರ್ಯಾಪ್ ಮಾಡೋಕೆ ಆಯಿತಾ? ಇಲ್ಲ ಕಣೋ ಅಜಿತ, ಬಟ್ ಯಾರು ದುಡ್ಡು ಕೊಟ್ಟು ಶಾರದಾನ ಕಿಡ್ನ್ಯಾಪ್ ಮಾಡಿಸ್ತಿದ್ರಂತೆ, ಅದು ಯಾರು ಅಂತ ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಆಗ ಸಂಗೀತ, ಅಲ್ಲ ಕಣೋ ಶ್ರವಣ, ದುಡ್ಡಿಗೋಸ್ಕರ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಅವರ ಉದ್ದೇಶ ಏನಿರ್ಬೋದೋ? ಆಗ ಶ್ರವಣ್, ಕರೆಕ್ಟಾಗಿ ಏನು ಅಂತ ಹೇಳೋದಕ್ಕೆ ಆಗಲ್ಲ ಅಕ್ಕ, ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಆಗ ಸತ್ಯನ, ಅಲ್ಲ, ಅವರು ದುಡ್ಡು ಕೊಟ್ಟು ಕಿಡ್ನ್ಯಾಪ್ ಮಾಡಿಸಿದ್ರು ಅಂದರೆ ಯಾವ ಕೆಲಸಕ್ಕೂ ಹೇಸಲ್ಲ ಅಂತ ಅರ್ಥ. ಅಲ್ಲಿಗೆ ಒಂದು ಯೋಚನೆ ಅಂದರೆ, ಶಾರದಮ್ಮ ಅವರು ಇಷ್ಟು ದಿನ ದೇವಸ್ಥಾನದಲ್ಲಿ ಇದ್ದರೂ ಅವಾಗ ಅವರನ್ನು ಕಿಡ್ನ್ಯಾಪ್ ಮಾಡದೆ ಈಗ ಮಾಡಿದ್ದಾರೆ ಅಂದರೆ ಇದನ್ನು ನಾವು ಯೋಚನೆ ಮಾಡಲೇಬೇಕು. ಆಗ ಅಜಿತ್, ಹಾಗಾದರೆ ನಾವು ಅವತ್ತು ಆಶ್ರಮಕ್ಕೆ ಹೋಗಿದ್ದ ದಿನಾನೇ ಶಾರದತ್ತೆ ಕೂಡ ಆಶ್ರಮಕ್ಕೆ ಬಂದಿದ್ದರು ಅಲ್ವಾ? ಅವರು ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅಂತಾನೆ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಆಗ ಶ್ರವಣ್, ಹೇಳೋಕ್ಕಾಗಲ್ಲ ಅಜಿತ್, ಇದ್ರೂ ಇರ್ಬೋದು. ನೀವು ಕಳಸದಿಂದ ಬಂದ್ರಲ್ಲ, ಅವತ್ತು ರಾತ್ರಿನೇ ಶಾರದಾ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಲೋಕಲ್ ಪೊಲೀಸ್ ಹೇಳೋದು ನೋಡಿದರೆ ಶಾರದಾ ಯಾವುದೋ ಬಸ್ ಹತ್ಕೊಂಡು ಬೇರೆ ಎಲ್ಲಿಗೋ ಹೋಗಿರ್ಬೋದು ಅಂತ. ನನಗೂ ಕೂಡ ಅದೇ ಅನುಮಾನ. ಕಿಡ್ನಾಪರ್ಸಿಂದ ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಯಾವುದೋ ಬಸ್ ಹತ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿರ್ಬೋದಾ ಅಂತ. ಆಗ ಅಜ್ಜಿ, ಒಟ್ಟಿನಲ್ಲಿ ಆ ಕಿಡ್ನಾಪರ್ಸ್ ಹತ್ರದಿಂದ ತಪ್ಪಿಸ್ಕೊಂಡಿದ್ದಾಳಲ್ಲ, ಆ ದೇವರೇ ನಮ್ಮ ಹತ್ರ ಅವಳನ್ನು ತಂದು ಸೇರಿಸಬೇಕು. ಅಮ್ಮ ಭೂಮಿ, ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಶಾರದಾ ಬೇಗ ಮನೆಗೆ ಬರಲಿ ಅಂತ ಹರಕೆ ಕಟ್ಕೊಂಡಿದ್ದೀಯಲ್ಲ, ನೀನೇ ರಾಮ್ ಸುರಕ್ಷಿತವಾಗಿ ಮನೆಗೆ ಬಂದಿದ್ದಕ್ಕೂ ಶಾರದಾ ಬೇಗ ಮನೆಗೆ ಬಂದು ತಲುಪಲಿ ಅಂತ ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಮ್ಮ. ಸರಿ ಅಜ್ಜಿ, ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಪ್ಪ ಗಣೇಶ, ನಾನು ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಾಹೇಬ್ರು ಅವರ ಪ್ರೀತಿ ವಿಚಾರನ ನನಗೆ ಹೇಳಿಕೊಂಡ ಮೇಲೆ ನನಗೆ ಏನು ಮಾತಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸಾಹೇಬ್ರನ್ನ ನಾನು ಮದುವೆಯಾದ ಅವರಿಗೆ ತಕ್ಕನಾದ ಹೆಂಡತಿಯಾಗಿ ಇರ್ತೀನ? ನಾನು ನನ್ನ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೂ ಆಗಲ್ಲ. ಗಣೇಶ, ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಹಾಗೆ ನನಗೆ ಒಂದು ಸೂಚನೆ ಕೊಡಪ್ಪ. ಆಗ ಗಣೇಶನ ಮೇಲಿಂದ ಬಲಗಡೆ ಹೂವು ಬೀಳುತ್ತೆ. ಹಾಗಾದರೆ ಭೂಮಿ ಅಜಿತ್ ಒಂದಾಗ್ತಾರ? ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.